ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ. ಮೇನ್ಲಿ ಒಂದು ಸುಳ್ಳು ಹೇಳ್ಕೊಂಡು ಅವರು ಸಿಂಪತಿಗೆ ಗಿಡಿಸ್ಕೊಂಡು ಓಟು ಪಡ್ಕೊಂಡು ಗೆಲ್ಲೋಕ್ಕೋಸ್ಕರ ಆ ಥರ ಇಲ್ಲದಲ್ಲ ಅವ್ರು ಮಾಡಬಾರ್ದು. ಒಬ್ಬ ಗೌರ್ಮೆಂಟ್ ಅಧಿಕಾರಿ ಆ ಟೈಮಲ್ಲಿ ಒಂದು ಗೌರ್ಮೆಂಟ್ ಏನು ಕೆಲಸ ವಹಿಸುತ್ತೆ ಅದನ್ನು ಮಾಡಿರ್ತಾರೆ ಅಷ್ಟೇ. ವಿಚಾರ ಏನಂದ್ರೆ ಬಿಗ್ ಬಾಸ್ ನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಗುರುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಪೋಷಕರು ಕೂಡ ಬಂದಿದ್ದಾರೆ. ಇಂಥ ಟೈಮ್ ನಲ್ಲಿ ಪ್ರತಾಪ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ಪ್ರತಾಪ್ ವಿರುದ್ಧ ಲೀಗಲ್ ನೋಟಿಸ್ ಜಾರಿ ಮಾಡಿರುವ ಪ್ರಯಾಗ್, ಒಂದು ವೇಳೆ ಪ್ರತಾಪ್ ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆ ಮಾಡದೇ ಇದ್ರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ. ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಕೊಡ್ಸೋದಿದ್ರೆ ಮಾಡಲಿ, ಬಟ್ ಅವ್ರಿಗೆ ಏನು ಆಗಿದೆ ಅದನ್ನ ಸಾಕ್ಷಿ ಕೊಟ್ಟು ಮಾತಾಡಲಿ. ನಾವೆಲ್ಲ ಇಷ್ಟೇ ಒಂದೇ ಒಂದು ಮಾತು, ಸಾಕ್ಷಿ ಕೊಟ್ಟು ಮಾತಾಡ. ಸುಮ್ಮನೆ ಅಲಿಗೇಷನ್ ಮಾಡೋದು ಅದನ್ನ ಯಾರು ಒಪ್ಪಲ್ಲ ಸರ್. ಅವ್ನು ಮುಂಚಿಂದ ಮಾತಾಡಿದ್ದೇನೆ, ಇಲ್ಲಿ ಮಾಡ್ತೇನೆ, ಬಟ್ ಈ ಸರಿ ಮಾತ್ರ ನಾವು ಅದೇ ಕಾರಣದ್ದು ಒಂದು ಸಾಕ್ಷಿ ಕೊಡಬೇಕು, ಇಲ್ಲ ತಗೊಳ್ಬೇಕು. ಒಟ್ನಲ್ಲಿ ಕಂಟೆಂಟ್ ಗಿಂತ ಕಾಂಟ್ರವರ್ಸಿಯಿಂದಲೇ ಸುದ್ದಿಯಾಗಿದ್ದ ಬಿಗ್ ಬಾಸ್ ನಲ್ಲಿ ಪ್ರತಾಪ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ನೋಟಿಸ್ ಹೋಗಿದ್ದು, ಪ್ರತಾಪ್ ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳ್ತಾರಾ ಇಲ್ವಾ ಗೊತ್ತಿಲ್ಲ. ಒಂದು ವೇಳೆ